ಎಲ್ರಿಗೂ ನಮಸ್ಕರಿಸ್ತಾ, ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಸಮೃದ್ಧಿ ಮಂಜನ್ ಅವ್ರು ಬರ್ಬೇಕಾಗಿತ್ತು, ಕಾಡಿನ ನಾಗರಾಜನ್ ಅವ್ರು ಬರ್ಬೇಕಾಗಿತ್ತು. ಸೂಸಿ ನಿಜಪಡಿಸ್ತಾನೆ. ಇನ್ನೊಂದು ಊರಲ್ಲಿ ಕೂಡ ನಾವು ಇದೇ ಬರ್ಬೇಕು ನಮ್ಗೆ. ನಮ್ಮ ಪಂಚಾಯತ್ ಆಗ್ಲಿ, ನಮ್ಮ ತಾಲೂಕ್ ಆಗ್ಲಿ ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು. ನೋಡ್ತಾ ಇದ್ರೆ ಜನಸಾಗರ ಈ ತರ ಇರ್ಬೇಕು. ನಾವು ದೇವರು, ನೀವು ನಮ್ಗೆ, ನೀವು ನಮ್ಗೆ ನಾವು ತಾಲೂಕಲ್ಲಿ ಏನ್ ಮಾಡ್ಬೇಕಂತ ಮಾಡ್ಬೋದು. ನಮ್ಮ ಸ್ಟೇಟ್ ಅಲ್ಲಿ ಏನಾದ್ರು ಮಾಡ್ಬೋದು, ನಿಮ್ಮ ಆಶೀರ್ವಾದದಿಂದ ಏನೇ ಬೇಕಾದ್ರೂ ಮಾಡ್ಬೇಕು. ಅಲ್ಲಿ ಕಮಿಟಿ ಬೇಕಾದ್ರು ರಾಜಕೀಯ ಇಲ್ಲ, ಯಾವುದೇ ಪಾರ್ಟಿ ಇಲ್ಲ, ಯಾವುದೇ ಜಾತಿ ಇಲ್ಲ. ನಾವೆಲ್ಲರೂ ಒಂದಾಗಿರ್ಬೇಕು. ಎಲ್ರಿಗೂ ನಮಸ್ಕಾರ. ಏನು ವೇದಿಕೆ ಮೇಲೆ ಹಾಸನಾಗಿದ್ದ ನಮ್ಮ ಜೆಡಿಎಸ್ ಕಾರ್ಯದರ್ಶಿ ವೆಂಕಪತಿ ರೆಡ್ಡಿನವರೇ, ಅದೇ ರೀತಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿನವರೇ, ಅದೇ ರೀತಿ ನಮ್ಮ ಮುಳಬಾಗಲು ಅಧ್ಯಕ್ಷರಾದ ಶಂಕರಣ್ಣವರೇ ಮತ್ತು ಎಲ್ಲ ನಾಯಕರು, ಮುಖಂಡರು ಎಲ್ಲರೂ ವೇದಿಕೆ ಮೇಲೆ ಆಸನಾಗಿದ್ದಾರೆ. ಅದೇ ರೀತಿ ನಮ್ಮ ಕೆನ್ಸಂದ್ರ ಎಲ್ಲ ಹಿರಿಯರು, ಮುಖಂಡರು, ಮತ್ತೆ ಅಕ್ಕ ಚೆಲ್ಲರು, ಅಣ್ಣ ತಮ್ಮಂದರು, ನಮ್ಮ ಯುವಕರು ಎಲ್ಲರೂ ಆಗಮಿಸಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ, ಇವತ್ತು ದೇವರ ಕಾರ್ಯಕ್ರಮದಲ್ಲಿ ಗಂಗಮ್ಮ ಸತ್ಯಮ್ಮ, గంగమ్మ సత్యమ్మ అంటే మా ఊర్లో కూడా నగవరంలో కూడా గంగమ్మ సత్యమ్మ అనేది చాలా ఇది చాలా సత్యము. ఎల్లమ్మ ಅವರ ಆಶೀರ್ವಾದ ನಮ್ಮ ಊರಿನ ಗ್ರಾಮಸ್ಥರ ಮೇಲೆ, ಅದೇ ರೀತಿ ನಮ್ಮ ತಾಲೂಕಿನ ಜನತೆ ಮೇಲೆ ಆ ದೇವರ ಆಶೀರ್ವಾದ ಯಾವಾಗ್ಲೂ ಇರಬೇಕು. ಎಲ್ಲರೂ ಚೆನ್ನಾಗಿರ್ಬೇಕು, ಒಳ್ಳೆ ಮಳೆ ಬೀಳ್ಬೇಕು, ಒಳ್ಳೆ ಬೆಲೆ ಆಗ್ಬೇಕು, ಒಳ್ಳೆ ರೇಟ್ ಸಿಗ್ಬೇಕು. ನಮ್ಮ ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ರೈತರಿಗೆ ನಂಬ್ಕೊಂಡು ನಾವೆಲ್ಲರೂ ಬದುಕ್ತಾ ಇರೋದು, ರೈತರಿಗೋಸ್ಕರ ನಾವೆಲ್ಲರೂ ಬದುಕಬೇಕು. ಅದಕ್ಕೆ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು. ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನ್ ಅವರು ಬರ್ಬೇಕಾಗಿತ್ತು. ಅದೇ ರೀತಿ ನಮ್ಮ ಜೆಡಿಎಸ್ ಅಧ್ಯಕ್ಷರಾದ ಕಾಡಿನ ನಾಗರಾಜನ್ ಅವರು ಬರ್ಬೇಕಾಗಿತ್ತು. ಕಾರಣದಿಂದ ಅವರ ಡೆಲ್ಲಿ ಪ್ರೋಗ್ರಾಮ್ ಇತ್ತು, ಅದಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು, ವೆಂಕಟಪ್ಪನವರು ನಮ್ಗೋಗಿ ಆ ಕಾರ್ಯಕ್ರಮವನ್ನ ಸ್ವಲ್ಪ ದೇವರ ದರ್ಶನ ಮಾಡ್ಕೊಂಡು ಹೋಗ್ ಬನ್ನಿ ಅಂತ ಹೇಳಿದಕ್ಕೆ, ಅದೇ ರೀತಿ ಬಂದು ನಾವು ಇವತ್ತು ಆ ದೇವರ ದರ್ಶನಕ್ಕೆ ಬಂದಿದ್ದೀವಿ. ಇದೇ ರೀತಿ ನೀವು ವರ್ಷ ನಾವು ಖುಷಿಯಾಗಿ ಮಾಡಬೇಕು. ಎಲ್ಲರೂ ಒಗ್ಗಟ್ಟಾಗಿ ಈ ತರ ನೀವು ಮಾಡ್ತಾ ಅಂದ್ರೆ ಬೇರೆ ಊರುಗಳಿಗೂ ನೋಡ್ಬೇಕು. ಕನಸಂದ್ರದಲ್ಲಿ ಎಷ್ಟು ನೀಟಾಗಿ ಮಾಡ್ತಾ ಇದಾರೆ ದೇವರ ದರ್ಶನ, ದೇವರ ಕಾರ್ಯಕ್ರಮ. ಅಂದ್ರೆ ಇನ್ನೊಂದು ಊರಲ್ಲಿ ಕೂಡ ನಾವು ಇದೇ ಬರ್ಬೇಕು. ನಮ್ಗೆ ನಮ್ಮೂರಿಂದ ಸ್ಟಾರ್ಟ್ ಆಗ್ಬೇಕು. ನಮ್ಮ ಪಂಚಾಯತ್ ಆಗ್ಲಿ, ನಮ್ಮ ತಾಲೂಕ್ ಆಗ್ಲಿ ನಮ್ಮಿಂದ ಸ್ಟಾರ್ಟ್ ಆಗ್ಬೇಕು. ನಾನು ನೋಡ್ತಾ ಇದ್ರೆ ಜನಸಾಗರ ಈ ತರ ಇರ್ಬೇಕು. ಎಲ್ಲರೂ ದೇವರ ದರ್ಶನಕ್ಕೆ ಎಲ್ಲರ ನಾಯಕರನ್ನಾಗ್ಲಿ, ಎಲ್ಲ ಮುಖಂಡರಾಗಲಿ ಕರೆಸಿ ಈ ತರ ಸ್ವಾಗತ ಮಾಡಿ ಅವ್ರಿಗೆ ಒಂದು ಧೈರ್ಯ ತಿಳಿಸ್ತಿದ್ರೆ ನೀವು ದೇವರು, ನೀವು ದೇವರು. ನಿಮ್ಮಂತವ್ರು ಇದ್ದೇನೆ ನಾವು ತಾಲೂಕಲ್ಲಿ ಏನ್ ಮಾಡ್ಬೇಕಂತ ಮಾಡ್ಬೋದು. ತಾಲೂಕಲ್ಲ, ನಮ್ಮ ಸ್ಟೇಟ್ ಅಲ್ಲಿ ಏನಾದ್ರು ಮಾಡ್ಬೋದು. ನಿಮ್ಮ ಆಶೀರ್ವಾದದಿಂದ ಏನೇ ಬೇಕಾದ್ರೂ ಮಾಡ್ಬೇಕು. ಇವತ್ತು ಇದು ರಾಜಕೀಯ ಅಲ್ಲ, ದೇವರ ದರ್ಶನ, ದೇವರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದೇ, ಯಾವುದೇ ಪಾರ್ಟಿ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಇಲ್ಲ. ನಾವೆಲ್ಲರೂ ಒಂದಾಗಿರ್ಬೇಕು. ನಾವೆಲ್ಲರೂ ಒಂದಾಗಿ ಹೋಗಿ ಆ ದೇವರ ದರ್ಶಿಸಬೇಕು. ಆ ದೇವರ ದರ್ಶನ ಮಾಡ್ಕೊಂಡು ಆ ದೇವರ ಆಶೀರ್ವಾದ ನಾವೆಲ್ಲರೂ ಮಾಡ್ಕೋಬೇಕು. ಅದೇ ರೀತಿ ನಾವು ಎಲ್ಲರೂ ಮುಖಂಡರು ಬಂದಿದ್ದಾರೆ. ಕಾಲಾವಕಾಶ ಕಮ್ಮಿ ಇದೆ, ನೋಡಿ ಜಾಸ್ತಿ ಮಾತಾಡ್ತಾರೆ ನಮ್ಮ ಯುವಕರು ಅಂತಾರೆ.
ಅದೇನೋ ನಾನು ಒಂದು ಮಾತು ಹೇಳಕ್ಕೆ ನಾವು ಚಿಕ್ಕವರಿದ್ದಾಗ ನಾಟಕ కేక్ అంటే మేము వచ్చేసి చిన్న కూర్చొని చూసి నిద్రపోతాను. ఇప్పుడు అట్లా కాదు, అదేమో నాటి అంటారు కదా, ఆ టైం వచ్చింది. ఉన్ని యాదన్నా కానీ మీకు ఇష్టమైంది అందరికి ఇష్టమో ముందు అట్లుండే. అదే రీతి ఊర్లో పెద్దోళ్ళు అయిపోయి వాళ్ళకు బోరు మీద మీరందరూ వాళ్ళు చెప్తా ఉండాలా, వాళ్ళు ఏం చెప్తారో నేర్చుకోవాలా, చిన్న పెద్ద కావాలా, పెద్దోళ్ళు ఏం చెప్తారు మేము అదే ఒక నడుచుకోవాలని మీకు అందరికీ ఒక ఇస్తాము. మీరు మంచిగా చూస్తా అంటే నాకు అర్థమవుతుంది మీరు ఎంత ఒక్కటిగా ఎంత దీనిగా ఈ కార్యక్రమం పండుగ చేస్తున్నారంటే మాకు చాలా ఖుషి అవుతుంది. నేను ఇన్నోటి 360 చెప్తున్నాను కనసంలో ఈ టైం చేరినారు, ఈ టైం చేయాలంటే తాలూకా 365 పళ్ళు కమిటీ పోతాను, పళ్ళగా చెప్తాను. మన కనసంలో ఎన్నో పంచాయతీ కమిషన్లో ఇంత దీనిలో చేస్తారు, అద్భుతంగా చేస్తారని చెప్పి చేస్తారని తాలూకా చెప్తున్నాను. ఆమె తాలూకా అవకాశం అందరికీ నమస్కరిస్తా. జై హింద్, జై కర్ణాటక.